ಹೋರಾಟಗಾರರಂತೆ ಅಷ್ಟೇ ಮಾತಾಡೋದು. ನಾವು ಸುಭಾಷ್ ಚಂದ್ರ ಬೋಸ್ ಹೆಸರನ್ನ ನಮ್ಮ ಆಟೋ ಸಂಘಕ್ಕೆ ಇಟ್ಟ ಮೇಲೆ ಪ್ರತಿ ವರ್ಷ ಅವ್ರ ಜಯಂತಿ ಮಾಡಿದಾಗ ರವೀಂದ್ರ ಆಗ್ಬೋದು, ಗುರುಗಳು, ಸಿ.ಡಿ. ಚಂದ್ರು, ರೇಡಿಯೋಸ್ವಾಮಿ ಅಂತರು ಆ ವ್ಯಕ್ತಿಯ ವಿಚಾರಗಳನ್ನ ಹೇಳ್ತಾ ಹೋದಾಗ ನಿಜಕ್ಕೂ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಆಟೋ ಚಾಲಕರಿಗೆ ಹೆಸರಿತ್ತು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಆದರೆ ನಾನು ನಿಮ್ಮ ತಮ್ಮ ಕೇಳ್ತಿರೋದಷ್ಟೇ, ಇವತ್ತೆಲ್ಲ ಆಚರಣೆ ಮಾಡಿ ಇಷ್ಟು ಮಾಡಿ ಬಿಡಬೇಡಿ. ನೀವು ಫಸ್ಟು ನಿಮ್ಮ ವೃತ್ತಿಯನ್ನು ಗೌರವಿಸಿ, ಕಾಕಿ ಶರ್ಟ್ಗಳನ್ನ ಹಾಕೊಂಡು ಗೌರವದಿಂದ ಆಟೋ ಚಾಲನೆ ಮಾಡೋದನ್ನ DL ಇಟ್ಕೊಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಶಿಸ್ತುಬದ್ಧವಾಗಿರಬೇಕು. ನಮ್ಮ ದೇಶ ನಾಡು ನುಡಿಗೆ ಏನಾರು ಅನ್ಯಾಯವಾದಾಗ ನಾವು ಆಟೋ ಚಾಲಕರು ಎದ್ದು ನಿಂತ್ಕೋಬೇಕು. ಸುಭಾಷ್ ಚಂದ್ರ ಬೋಸ್ ಅವ್ರು ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ನೋದು ತುಂಬ ಎಲ್ಲ ಪ್ರತಿ ವರ್ಷವೂ ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೀವೇನು ಮಾಡಬೇಡಿ, ಅವ್ರಿಗೆ ಅಗೌರವ ತರೋಂಗೆ ಯಾರು ದಯಮಾಡಿ ನಡ್ಕೊಬೇಡಿ. ನಾವೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ ಆಟೋ ಚಾಲಕರ ಸಂಘದ ಸೇನಾನಿಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಇದೆ. ನೀವು ಮಾಡ್ತಿರೋ ವೃತ್ತಿಯನ್ನು ಗೌರವಿಸಿ, ನೀವಿರುವ ನೆಲವನ್ನು ಗೌರವಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಆಟೋ ಚಾಲಕರ ಸಂಘದ ಸದಸ್ಯರಿಗೆ 129ನೇ ಜಯಂತಿಯ ಶುಭಾಶಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಅಲ್ಲಿಗಾಗಲೇ ರಾಜಬಿಹಾರಿ ಘೋಷ್ ಕಟ್ಟಿರ್ತಾರೆ. ಅದರ ಮಹಾದಂಡನಾಯಕರಾಗಿ, ಭಾರತದ ಪ್ರಪ್ರಥಮ ಮಹಾದಂಡನಾಯಕರಾಗಿ ಆಯ್ಕೆ ಆಗ್ತಾರೆ. ಅವರು ಜಪಾನ್ ಪರವಾಗಲೇ ಯುದ್ಧ ಮಾಡಿದ್ರು. ಜಪಾನ್ ಪರವಾಗಿ, ಇಂಗ್ಲಿಷರ ಪರವಾಗಿ ಯುದ್ಧ ಮಾಡಿ ಕೈದಿಯಾಗಿದ್ದಂತಹ ನಮ್ಮ ಸೈನಿಕರನ್ನ ಆಜಾದಿನ ಫೌಜಾಗಿ ಕಟ್ಟಿ ಆ ಫೌಜಿನ ಪ್ರಪ್ರಥಮ ಮಹಾದಂಡನಾಯಕರಾಗ್ತಾರೆ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ಬೇಕಾಗಿರೋದು ನಮ್ಮ ಪ್ರಪ್ರಥಮ ಮಹಾದಂಡನಾಯಕರು, ಭಾರತದ ಪ್ರಪ್ರಥಮ ಮಹಾದಂಡನಾಯಕರು ಯಾರು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಇದ್ರೆ ಅವರೇ ನಮ್ಮ ದೇಶದ ಪ್ರಧಾನಿ ಆಗ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಈ ನಮ್ಮ ಆಟೋ ಚಾಲಕರು ನಿಜಕ್ಕೂ ಸಹಿತ ಅವರ ಹೆಸರನ್ನು ನಮ್ಮ ಸಂಘಕ್ಕೆ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಸಹಿತ ಅರ್ಥಪೂರ್ಣವಾಗಿದೆ. ಇಂತಹ ಒಬ್ಬ ಮಹಾನ್ ನಾಯಕನ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಆಟೋ ಚಾಲಕರ ಸಂಘ ನಿಜಕ್ಕೂ ಸಹಿತ ಪುಣ್ಯ ಅಂತೇಳಿ ನಾನಾದರೂ ಸಹಿತ ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥ ವರ್ಷ ನಮ್ಮ ಚಿಕ್ಕರಾಯಕನಲ್ಲಿ ಆಟೋ ಚಾಲಕರುಗಳು ಒಂದು ಸಂಘವನ್ನು ಮಾಡಿಕೊಂಡು ಪ್ರತಿ ವರ್ಷ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಆದರ್ಶ ಮತ್ತು